ಇದು ಸಂಘರ್ಷದ ಹಾದಿ. ಸಿಎಂ ಕುರ್ಚಿಗಾಗಿ ಭವಿಷ್ಯದ ಯುದ್ಧಕ್ಕೆ ಮುನ್ನುಡಿ. ಹೆಚ್ಚುವರಿ ಡಿಸಿಎಂ ಅಸ್ತ್ರ ಝಳಪಿಸಿದ್ದಂತಹ ಸಿಎಂ ಕ್ಯಾಂಪ್ ಮೇಲೆ ಡಿಕೆಶಿ ಕೆಂಪೇಗೌಡ ಜಯಂತಿ ದಿನಾನೇ ಸ್ವಾಮೀಜಿ ಮೂಲಕ ಪ್ರಬಲ ಪ್ರತ್ಯಾಸ್ತ್ರ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಸಿದ್ದು ಚಾಣಾಕ್ಷತನಕ್ಕೆ ಡಿಕೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದು ಸದ್ಯ ಟ್ರೇಲರ್ ರಿಲೀಸ್ ಆಗಿದೆ. ನಮ್ಮ ಸಿದ್ದರಾಮಯ್ಯನವರು ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಟ್ಟು ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಳ್ಳಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ. ಕಾಂಗ್ರೆಸ್ನಲ್ಲಿ ಅಧಿಕಾರದ ಕಿಚ್ಚು ಅಗ್ನಿ ಪರ್ವತವಾಗಿ ಧಗಧಗಿಸ್ತಾ ಇದೆ. ಮುಯ್ಯಿಗೆ ಮುಯ್ಯಿ, ಏಟಿಗೆ ಎದುರೇಟು ಅನ್ನೋ ಪ್ರಯೋಗ ಶಾಲೆ ಆಗ್ತಿದೆ. ಒಂದೇ ಏಟಿಗೆ ಸಿದ್ದು ಪಡಿಯನ್ನ ಡಿಕೆ ಕ್ಯಾಂಪ್ ಮರ್ಮಾಘಾತಕ್ಕೆ ನುಗ್ಗಿದೆ. ಜಾತಿವಾರು ಡಿಸಿಎಂ ಎಂಬ ಫೈರ್ ಕ್ಯಾಂಪ್ ಹಾಕಿ ಸಂಭ್ರಮದಿಂದ ಚಳಿ ಕಾಯಿಸಿಕೊಳ್ತಿದ್ದ ಸಿದ್ದು ಬಣಕ್ಕೆ ಏಕಾಏಕಿ ಸುನಾಮಿಯೇ ಅಪ್ಪಳಿಸಿದ ಅನುಭವ ಆಗಿದೆ. ಕೆಂಪೇಗೌಡ ಜಯಂತಿಯಲ್ಲಿ ಸಿದ್ದು ಪದತ್ಯಾಗಕ್ಕೆ ಸ್ವಾಮೀಜಿಯೊಬ್ಬರು ಬಹಿರಂಗವಾಗಿ ಪ್ರಚೋದಿಸಿದ್ದಾರೆ. ಸಿದ್ದು ಆಪ್ತರ ಹೆಚ್ಚುವರಿ ಡಿಸಿಎಂ ಅಸ್ತ್ರಕ್ಕೆ ಡಿಕೆಶಿ ಪ್ರತ್ಯಸ್ತ್ರ. ಸಿದ್ದು ಸಿಎಂ ಪದತ್ಯಾಗಕ್ಕಾಗಿ ಸ್ವಾಮೀಜಿ ಬಹಿರಂಗ ಆಗ್ರಹ. ಒಕ್ಕಲಿಗ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಸಿಎಂಗೆ ಒಂದು ಕ್ಷಣ ಕಂಪನದ ಅನುಭವ ಆಗಿದೆ. ವೇದಿಕೆಯಲ್ಲಿ ಆ ಅನಿರೀಕ್ಷಿತ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಿಲ್ಲದೆ ಸಿಎಂ ಸಿದ್ದು ಪರದಾಡ್ಬಿಟ್ರು. ಇಬ್ಬರು ಮದಗಜಗಳ ಚದುರಂಗದಲ್ಲಿ ನುಸುಳಿದ ಸ್ವಾಮೀಜಿ ಅಗೋಚರ ದಾಳ ಉರುಳಿಸಿದ್ರು. ಡಿಕೆಶಿಯನ್ನ ಸಿಎಂ ಮಾಡುವಂತೆ ಸಾರ್ವಜನಿಕವಾಗಿ ಚಂದ್ರಶೇಖರ್ ಸ್ವಾಮೀಜಿ ಬೇಡಿಕೆ ಮುಂದಿಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ, ಯಾಕೆಂದರೆ ಸಿದ್ದರಾಮಯ್ಯನವ್ರ ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಬೆಳವಣಿಗೆಯಿಂದ ಸಿಎಂ ಸಿದ್ದು ಒಂದು ಕ್ಷಣ ವಿಚಲಿತರಾದಂತೆ ಕಾಣಿಸಿದ್ರು. ವೇದಿಕೆ ಇಳಿದು ಆಂತರಿಕ ಪ್ರಜಾಪ್ರಭುತ್ವ ಜಪಿಸಿ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ಸರ್, ಇಲ್ಲಿ ಡೆಮಾಕ್ರಸಿ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಆದ್ರೆ ದಾಟಿಸಬೇಕಿದ್ದ ಸಂದೇಶ ದಾಟಿಸಿದ್ದ ಡಿಕೆಶಿ ಅಧಿಕಾರ ಹಸ್ತಾಂತರವನ್ನ ಪರೋಕ್ಷವಾಗಿ ನೆನಪಿಸಿದ್ರು. ಇಡೀ ಆಟದ ಹಿಂದಿನ ಸೂತ್ರಧಾರ ಡಿಕೆಶಿ ಮಾತ್ರ ಈ ಬಗ್ಗೆ ಮಾತನಾಡಲು ನಿರಾಕರಿಸಿದ್ರು. ಅವರು ಉತ್ಸಾಹದಿಂದ ಹೇಳ್ತಾರೆ, ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರ ಅರ್ಥ ಇಲ್ಲ. ರಾಜಕಾರಣದಲ್ಲಿ ಕೆಲವೆಲ್ಲ ಮಧ್ಯ ಕೆಲವರು ಅಭಿಮಾನಿ ಪೂರ್ವಕವಾಗಿ ಮಾತಾಡಿರ್ತಾರೆ. ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ, ಅದು ಮುಖ್ಯ. ನಿನ್ನೆ ಡಿಕೆ ಆಪ್ತ ಶಾಸಕ ಶಿವಗಂಗಾ ಹೇಳಿಕೆ ಬೆನ್ನಲ್ಲೇ ಇವತ್ತು ಒಕ್ಕಲಿಗ ಸ್ವಾಮೀಜಿಯ ವಕಾಲತು ನಡೆದಿದೆ. ನಿವೃತ್ತಿಯ ದಿನಗಳು ಮನವರಿಕೆ ಮಾಡಲಾಗಿದೆ. ಕಾರ್ಯಕ್ರಮದ ಬಳಿಕವೂ ಮಾತನಾಡಿದ ಸ್ವಾಮೀಜಿ ಹೋರಾಟದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಅವರು ಅಧಿಕಾರದಲ್ಲಿರೋದ್ರಿಂದ ಅವ್ರ ಮನಸ್ಸು ಮಾಡಿದ್ರೆ ಸುಲಭದಲ್ಲಾಗ್ತದೆ. ಈಗ ಹೋರಾಟ ಮಾಡಿ ಕಚ್ಚಾಡಿ ಇದೆಲ್ಲ ಮಾಡೋದಕ್ಕಿಂತ ಅವರೇ ಮನಸ್ಸು ಮಾಡಿಬಿಟ್ರೆ ನಾನೆಲ್ಲ ಅನುಭವಿಸಿದ್ದೀನಿ. ಈಗ ನಮ್ಮ ಸ್ನೇಹಿತರು ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗಲಿ ಅಂತ ಅವ್ರಿಗೆ ದೇವ್ರ ಮನಸ್ಸು ಕೊಟ್ಟು ಅವ್ರು ಮಾಡಿದ್ರೆ ಆಗ್ತದೆ. ಒಟ್ಟಾರೆ ಸಿದ್ದು ಆಪ್ತರ ಹೆಚ್ಚುವರಿ ಡಿಸಿಎಂ ಅಸ್ತ್ರಕ್ಕೆ ಡಿಕೆಶಿ ಬಣದಿಂದ ಪ್ರತ್ಯಾಸ್ತ್ರ ಚಿಮ್ಮಿದೆ. ಸಿದ್ದಾಸ್ತ್ರ ಕಟ್ಟಿ ಹಾಕಲು ಆಪ್ತರನ್ನ ಬಾಯಿ ಮುಚ್ಚಿಸಲು ಬ್ರಹ್ಮಾಸ್ತ್ರ ಪ್ರಯೋಗವಾಗಿದೆ. ಈ ಮೂಲಕ ಸಿಎಂ ಡಿಸಿಎಂ ಜಟಾಪಟಿಯಿಂದ ಸಂಘರ್ಷಕ್ಕೆ ಮುನ್ನುಡಿಯಂತೂ ಬರೆದಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.